ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಪ್ರೋ ಕಬಡ್ಡಿ ಲೀಗ್ 2026 ಇಷ್ಟೊಂದು ಯಾಕೆ ತಡ ಆಗ್ತಿದೆ, ಇನ್ನೂ ಕೂಡ ಒಂದು ಆಗಸ್ಟ್ ಒಂದು ಸ್ಟಾರ್ಟ್ ಆದರೂ ಕೂಡ ಇನ್ನೂ ಕೂಡ ಒಂದು ರಾಜ ಪ್ರಕ್ರಿಯೆ ನಡೀತಿಲ್ಲ, ಯಾಕೆ ಇಷ್ಟೊಂದು ಲೇಟ್ ಆಗ್ತಿದೆ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಅದಕ್ಕೆ ಒಂದು ಸದ್ಯಕ್ಕೆ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದ ಪ್ರೋ ಕಬಡ್ಡಿ ಆಲ್ಮೋಸ್ಟ್ ಅಕ್ಟೋಬರ್ ಅಥವಾ ಅಕ್ಟೋಬರ್ ಇಲ್ಲಾಂದರೆ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ಈ ವರ್ಷ ತುಂಬಾ ತಡ ಆಗಿದೆ. ಇದಕ್ಕೆಲ್ಲ ಕಾರಣ ನೋಡೋದಾದರೆ, ಸದ್ಯಕ್ಕೆ ಬರುತ್ತಿರೋ ಮಾಹಿತಿಗಳ ಪ್ರಕಾರ ಎಲ್ಲ ಲೀಗ್ಗಳು ಕೂಡ ಇದೇ ವರ್ಷ ಬಂದಿದ್ದಾವೆ. ಇಂಟರ್ನ್ಯಾಷನಲ್ ಲೀಗ್ ಆಗಿರ್ಬೋದು, ಹಾಗೆ ವರ್ಲ್ಡ್ ಕಪ್ಸ್ ಆಗಿರ್ಬೋದು, ಎಲ್ಲ ಲೀಗ್ಗಳನ್ನು ಇದೇ ವರ್ಷ ಬಂದಿದ್ದರಿಂದ ಸ್ಟಾರ್ ಸ್ಪೋರ್ಟ್ಸ್ ಚಾನಲ್ಗಳಲ್ಲಿ ಇನ್ನೂ ಕೂಡ ಅವ್ರಿಗೆ ಪ್ಲೇಸ್ ಸಿಗ್ತಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇನ್ನೂ ಕೂಡ PKL ತಡ ಆಗ್ತಿದೆ. ಎಲ್ಲ ಮ್ಯಾಚ್ಗಳನ್ನು ಮುಗಿಸ್ಕೊಂಡು ಇವರ ಸ್ಲಾಟ್ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ 3 ಮಂತ್ ಕಂಟಿನ್ಯೂ ನಡಿಬೇಕಾಗಿರ್ತಕ್ಕಂಥ ಲೀಗ್ ಇದು. ಹೀಗಾಗಿ ಸ್ಲಾಟ್ ಬೇಕೇ ಬೇಕು. ಹೀಗಾಗಿ ತಡ ಆಗ್ತಿದೆ ಅಂತ ಹೇಳ್ಬೋದು. ಇನ್ನೂ ಕೂಡ ಹರಾಜು ಪ್ರಕ್ರಿಯೆ ಕೂಡ ಶುರುವಾಗಿಲ್ಲ. ಅದು ಕೂಡ ಇನ್ನು ಕೆಲವೇ ತಿಂಗಳಲ್ಲಿ ಅದು ಕೂಡ ಶುರುವಾಗುತ್ತೆ ಅಂತ ಮಾಹಿತಿ ಇದೆ. ಬಟ್ ಇನ್ನೂ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಬಟ್ ಏನೇ ಅಂದರೂ ಕೂಡ 2026 ಡಿಸೆಂಬರ್ ಮಿಡ್ ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಇಲ್ಲಾಂದರೆ ಡಿಸೆಂಬರ್ ಎಂಡು, ಇಲ್ಲಾಂದರೆ ಜನವರಿ 1 ಶುರು ಆಗೋ ಚಾನ್ಸ್ ಇದೆ ಅಂತ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ. ಹೀಗಾಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಯಾವಾಗ ಶುರುವಾಗೋ ಚಾನ್ಸ್ ಇದೆ ನಿಮಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ. ಹಾಗೆ ಹರಾಜು ಪ್ರಕ್ರಿಯೆ ಯಾವಾಗ ನಡೆಯುತ್ತೆ, ನಮ್ಮ ಬುಲ್ಸ್ ತಂಡದ ಕೋಚ್ BC ರಮೇಶ್ ಅವರು ಹರಾಜಲ್ಲಿ ಯಾವ್ಯಾವ ಪ್ಲೇಯರ್ಗಳನ್ನ ಪಿಕ್ ಮಾಡಬೇಕು ಅಂತ ಹೇಳಿ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.